ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ನಿಸರ್ಗದಲ್ಲಿ ತುಂಬ ಸುಲಭವಾಗಿ ಸಿಗೋಂಥ ನಿತ್ಯ ಪುಷ್ಪನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಆ್ಯಂಟಿ ಏಜ್ನಿಂಗ್ ಫೇಸ್ ಪ್ಯಾಕ್ನ ತಯಾರಿಸ್ಬೋದು ಮತ್ತು ಈ ಫೇಸ್ ಪ್ಯಾಕ್ನ ನಾವು ಯೂಸ್ ಮಾಡೋದ್ರಿಂದ ಯಾವೆಲ್ಲ ರೀತಿಯಾದ ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ನಿತ್ಯ ಪುಷ್ಪ ಎಲ್ಲ ಕಡೆಗಳಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ. ಇದರಲ್ಲಿ ಬಹಳಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ, ಆದರೆ ಬಹಳಷ್ಟು ಜನಕ್ಕೆ ಇದರಲ್ಲಿರೋಂಥ ಮೆಡಿಸಿನಲ್ ಪ್ರಾಪರ್ಟೀಸ್ ಬಗ್ಗೆ ಗೊತ್ತಿಲ್ಲ. ಇದನ್ನು ಯೂಸ್ ಮಾಡೋದ್ರಿಂದ ಏಜ್ ಆದ ಥರ ಕಾಣುತ್ತಲ್ವ ಮುಖ, ಅದು ತುಂಬ ಬೇಗನೆ ಹೋಗಿ ನೀವು ಹೆಂಗಾಗಿ ಕಾಣಲಿಕ್ಕೆ ಸಹಾಯಕವಾಗುತ್ತೆ. ಜೊತೆಗೆ ಮುಖ ಸುಕ್ಕುಗಟ್ಟೋದು ಕೂಡ ತುಂಬ ಬೇಗ ನಿವಾರಣೆಯಾಗುತ್ತೆ. ಅದಷ್ಟೇ ಅಲ್ಲದೆ ಯಾರಿಗೆ ಪಿಗ್ಮೆಂಟೇಷನ್ ಆಗಿರುತ್ತೆ ಅವ್ರಿಗೆ ಕೂಡ ಈ ಪಿಗ್ಮೆಂಟೇಷನ್ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ತುಂಬಾ ಸಹಾಯಕವಾಗಿದೆ. ನೀವು ಯಾವುದೇ ಖರ್ಚಿಲ್ಲದೆ ಇದನ್ನು ಯೂಸ್ ಮಾಡಿಕೊಂಡು ತುಂಬ ಸುಲಭವಾಗಿ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡ್ಕೋಬೋದು. ಇದು ಎಲ್ಲ ಕಡೆಗಳಲ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ, ತುಂಬ ಸುಲಭವಾಗಿ ಕೂಡ ಸಿಗುತ್ತೆ. ಎಲ್ಲೂ ಇದು ಸಿಗಲ್ಲ ಅಂತ ಏನಿಲ್ಲ, ಅಥವಾ ತುಂಬ ಹುಡುಕಿ ಇದನ್ನು ಕಷ್ಟಪಟ್ಟು ತರಬೇಕು ಅನ್ನೋದು ಇಲ್ಲ. ಸೊ ಇಷ್ಟೊಂದು ನ್ಯಾಚುರಲ್ ಆಗಿ ಸಿಗೋಂಥ ಈ ನಿತ್ಯ ಪುಷ್ಪನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಫೇಸ್ ಪ್ಯಾಕ್ನ ತಯಾರು ಮಾಡೋದು ಮತ್ತು ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಇದರಲ್ಲಿ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮದು ಎಷ್ಟೇ ಹಳೆಯದಾದಂಥ ಮೊಡವೆ ಕಲೆಗಳಿದ್ರೂ ಕೂಡ ಇದು ತುಂಬ ಬೇಗ ನಿವಾರಣೆಯಾಗುತ್ತೆ. ಇದಕ್ಕೆ ಬರೀ 2 ಎಲೆ ಸಾಕು ಈ ಫೇಸ್ ಪ್ಯಾಕ್ನ ತಯಾರು ಮಾಡಲಿಕ್ಕೆ. ಮತ್ತು ಇದು ತುಂಬ ನ್ಯಾಚುರಲ್ ಆಗಿ ಸಿಗೋದ್ರಿಂದ ಇದರಲ್ಲಿ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಯಾವುದ್ಯಾವುದೋ ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಥವಾ ಅದರಿಂದ ಅಲರ್ಜಿ ಆಗುತ್ತೆ ಮತ್ತು ಸ್ಕಿನ್ ಇರಿಟೇಷನ್, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ಕೂಡ ಇಲ್ಲ. ಇದರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಉಂಟಾಗಲ್ಲ. ಜೊತೆಗೆ ಎಲ್ಲ ಸ್ಕಿನ್ ಟೈಪ್ ಅವರು, ಎಲ್ಲ ಏಜ್ ಅವರು ಇದನ್ನು ಯೂಸ್ ಮಾಡ್ಬೋದು. ಹೆಂಗಸರು ಗಂಡಸರು ಅಂತ ಏನಿಲ್ಲ, ಇಬ್ಬರು ಕೂಡ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡ್ಬೋದು. ತುಂಬಾ ಬೆನಿಫಿಷಿಯಲ್ ಆಗಿದೆ. ನಿಮಗೆ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ, ಹೌದು ನ್ಯಾಚುರಲ್ ಆಗಿ ಸಿಗೋಂಥ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ. ಆ್ಯಂಟಿ ಏಜ್ನಿಂಗ್ ಆಗಿ ಅಂತ ಅಂದರೆ ನಿಮಗೆ ಇದರಲ್ಲಿ 4ರಿಂದ 5 ಸಮಸ್ಯೆಗಳಿಗೆ ಬರೀ ಇದನ್ನು ಯೂಸ್ ಮಾಡೋದ್ರಿಂದನೇ ಪರಿಹಾರ ಸಿಕ್ಬಿಡುತ್ತೆ. ಸೊ ಜಾಸ್ತಿ ಖರ್ಚು ಮಾಡಬೇಕು ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿದ್ದರೆ ಅದು ಕೂಡ ಹೋಗುತ್ತೆ. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿ ಫೇಸ್ ಪ್ಯಾಕ್ನ ತಯಾರು ಮಾಡೋದು ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ವಿಡಿಯೋನ ಮೊದಲನೇ ಸಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಐಕಾನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಿಡಿಯೋನ ಎಲ್ಲರಿಗಿಂತ ಮೊದಲೇನೆ ನೀವು ನೋಡ್ಬೋದು. ಎಲ್ಲ ಕಡೆಗಳಲ್ಲಿ ಈ ನಿತ್ಯ ಪುಷ್ಪ ಸಿಗುತ್ತೆ ಅಲ್ವಾ. ಸೊ ನೀವು ಕೂಡ ಈ ಸಮಸ್ಯೆಗಳಿಂದ ಬಳಲ್ತಿದ್ದೀರಾ ಅಂತ ಅಂದರೆ ಖಂಡಿತ ಈ ನಿತ್ಯ ಪುಷ್ಪದ 2 ಎಲೆಗಳನ್ನ ತಗೊಂಡು ಬನ್ನಿ, ಅಷ್ಟೇ ಸಾಕು ಈ ಫೇಸ್ ಪ್ಯಾಕ್ನ ತಯಾರು ಮಾಡಲಿಕ್ಕೆ. ತುಂಬಾ ಬೆನಿಫಿಷಿಯಲ್ ಆಗಿದೆ. ಮತ್ತು ಈ ಫೇಸ್ ಪ್ಯಾಕ್ನ ನೀವು 15 ಡೇಸ್ ಒಂದ್ಸಲ ಯೂಸ್ ಮಾಡಿದ್ರೆ ಸಾಕು, ಏನು ಡೈಲಿ ಮಾಡ್ಕೋಬೇಕು ಅನ್ನೋದಿಲ್ಲ. ಸೊ ಇದೆಲ್ಲರಿಗೂ ನ್ಯಾಚುರಲ್ ಆಗಿ ಸಿಗೋದ್ರಿಂದ ಯಾವುದೇ ರೀತಿಯಾದ ಖರ್ಚಿಲ್ಲ ಈ ಫೇಸ್ ಪ್ಯಾಕ್ನ ತಯಾರು ಮಾಡಲಿಕ್ಕೆ. ಜೊತೆಗೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ತುಂಬಾ ಗ್ಲೋ ಬರುತ್ತೆ. ಮೊದಲನೇದಾಗಿ 1/2 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಳ್ಳಿ. ಗಟ್ಟಿ ಮೊಸರು ತೊಗೋಬೇಕು. 1/2 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಮೊಸರನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಗ್ಲೋನೆಸ್ ಬರುತ್ತೆ, ಕ್ಲಿಯರ್ ಆಗುತ್ತೆ, ತುಂಬಾ ಚೆನ್ನಾಗಿ ಫೇಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ 1/2 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಳ್ಳಿ. ನೆನ್ಪಿಟ್ಕೊಳ್ಳಿ, ಅದು ಗಟ್ಟಿ ಮೊಸರಾಗಿರಬೇಕು. ಮತ್ತು ನೆಕ್ಸ್ಟ್ ಇದಕ್ಕೆ ನಿಮಗೆ ಏನು ಇಂಗ್ರೀಡಿಯೆಂಟ್ ಬೇಕು ಈ ಫೇಸ್ ಪ್ಯಾಕ್ನ ತಯಾರು ಮಾಡಲಿಕ್ಕೆ ಅಂತ ಅಂದರೆ, ನೆಕ್ಸ್ಟು ನಿಮಗೆ 1/2 ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ ಬೇಕಿರುತ್ತೆ. ರೋಸ್ ವಾಟರ್ ಎಲ್ಲ ಕಡೆನೂ ಸಿಗುತ್ತೆ. ರೋಸ್ ವಾಟರ್ನ ಬಳಸೋದ್ರಿಂದ ಯಾವ ರೀತಿಯಾದ ಬೆನಿಫಿಟ್ ಇದೆ ಅಂತಂದರೆ, ನಿಮ್ಮ ಸ್ಕಿನ್ ಟೋನ್ನ ಮೇಂಟೈನ್ ಮಾಡಲಿಕ್ಕೆ ಇದು ತುಂಬಾ ಸಹಾಯಕವಾಗುತ್ತೆ. ಪೊಲ್ಯೂಷನಿಂದ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ನಿಮ್ಮ ಫೇಸಲ್ಲಿ ತುಂಬಾ ಡರ್ಟ್ ಇದ್ದರೆ ಅಥವಾ ನೀವು ತುಂಬಾ ಏಜ್ ಆಗಿರೋ ಥರ ಕಾಣಿಸ್ತಿದ್ರೆ ಎಲ್ಲ ಹೋಗಲಿಕ್ಕೆ ಇದು
ರೋಸ್ ವಾಟರ್ ತುಂಬ ಸಹಾಯ ಮಾಡುತ್ತೆ. ಸೊ 1/2 ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಮತ್ತು ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಒಂದು ಇಂಗ್ರೀಡಿಯೆಂಟ್ ಬೇಕು. ಅದು ಯಾವುದು ಅಂತ ಅಂದರೆ ಆಲೋವೆರಾ ಜೆಲ್. ಆಲೋವೆರಾ ಜೆಲ್ ಎಲ್ಲ ಕಡೆ ತುಂಬ ಸುಲಭವಾಗಿ ಸಿಗುತ್ತೆ. ಆದಷ್ಟು ಪ್ಯೂರ್ ಆಲೋವೆರಾ ಜೆಲ್ ಸಿಕ್ಕಿದ್ರೆ ಅದನ್ನು ಯೂಸ್ ಮಾಡಿ. ಆಲೋವೆರಾ ಜೆಲ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಗ್ಲೋನೆಸ್ ಬರುತ್ತೆ ಮತ್ತು ಹಳೆಯದಾದಂಥ ಮೊಡವೆ ಕಲೆಗಳು ಹೋಗಲಿಕ್ಕೆ ತುಂಬಾ ಸಹಾಯಕವಾಗುತ್ತೆ. ತುಂಬ ಚೆನ್ನಾಗಿ ಫೇಸ್ ಹೆಂಗಾಗಿ ಕಾಣಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಇನ್ ಕೇಸ್ ನಿಮಗೇನಾದ್ರೂ ಆಲೋವೆರಾ ಪ್ಯೂರ್ ಆಗಿರೋದು ಸಿಕ್ಕಿಲ್ಲ ಅಂತ ಅಂದರೆ ಬಾಟಲ್ಗಳಲ್ಲಿ ಸಿಗುತ್ತಲ್ವ ಮಾರ್ಕೆಟಲ್ಲಿ, ಅದನ್ನು ಕೂಡ ನೀವು 1/2 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ಕೋಬೋದು. ಈ 3 ಇಂಗ್ರೀಡಿಯೆಂಟ್ಸ್ನು ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ ಈ ನಿತ್ಯ ಪುಷ್ಪದ 2 ಎಲೆಗಳನ್ನ ತಗೊಂಡು ಅದನ್ನ ನೀವು ಜಜ್ಜಿ ರಸ ತಗೊಳ್ಳಿ. ಇಲ್ಲ ಅಂತ ಅಂದರೆ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಅದನ್ನ ಲೈಕ್ ಡ್ರೈ ಆಗಿ ಇದು ಪೇಸ್ಟ್ ಥರ ಮಾಡಿಕೊಂಡು ಈ ಮೊಸರು, ರೋಸ್ ವಾಟರ್ ಮತ್ತು ಆಲೋವೆರಾ ಏನಿರುತ್ತೆ ಆ ಮಿಕ್ಸ್ಚರಿಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಿತ್ಯ ಪುಷ್ಪನ ಎಲೆಗಳನ್ನ ನೀವೇನು ಮಾಡಬೇಕು ಅಂದರೆ ಫೇಸ್ನ ಕ್ಲೀನಾಗಿ ವಾಶ್ ಮಾಡಿ ಕೋಲ್ಡ್ ವಾಟರಿಂದ ಅಪ್ಲೈ ಮಾಡಿಬಿಟ್ಟು 1/2 hour ಬಿಡಬೇಕು. 1/2 hour ಬಿಟ್ಟ ನಂತರ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಈ ರೀತಿಯಾಗಿ 15 ಡೇಸಿಗೆ ಒಂದು ಸಲ ಮಾಡಿದ್ರೆ ಸಾಕು. ನಿಮ್ಮ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ನಿಮಗೆ ಯಾವುದೇ ರೀತಿಯಾದ ಖರ್ಚಿಲ್ಲ, 1 ರೂಪಾಯಿನೂ ಖರ್ಚಿಲ್ಲದೆ ಮಾಡ್ಕೊಳ್ಳೋಂಥ ಒಂದು ಫೇಸ್ ಪ್ಯಾಕ್ ಆಗಿದೆ ಇದು. ಎಲ್ಲ ಮನೆಗಳಲ್ಲಿ ಮೊಸರು ಇದ್ದೇ ಇರುತ್ತೆ, ಆಲೋವೆರಾ ಜೆಲ್ಲು ಇರುತ್ತೆ, ರೋಸ್ ವಾಟರು ಇರುತ್ತೆ. ಈ ಎಲೆಗಳಿಗೇನು ದುಡ್ಡು ಕೊಟ್ಟು ತರಬೇಕು ಅಂತ ಏನಿಲ್ಲ. ಬಟ್ ರಿಸಲ್ಟ್ ಮಾತ್ರ ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸಲ ಯೂಸ್ ಮಾಡಿ ನೋಡಿ. ನೆಕ್ಸ್ಟ್ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಎಷ್ಟು ಚೆನ್ನಾಗಿದೆ ಫೇಸ್ ಪ್ಯಾಕ್ ಅಂತ ಹೇಳಿ. ಖಂಡಿತ ನಿಮ್ಮೆಲ್ಲರಿಗೂ ಇದು ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಇದರಿಂದ ಬಹಳಷ್ಟು ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಮತ್ತು ಇದೇ ರೀತಿಯಾದ ಹೆಚ್ಚೆಚ್ಚಿನ ವಿಡಿಯೋನ ನೋಡಲಿಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.